ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಂತಾಮಣಿಯಲ್ಲಿ ಭುಗಿಲೆದ್ದ ವಕ್ಫ್ ಭೂ ವಿವಾದ. ಜಾಮಿಯಾ ಮಸೀದಿ ಕಮಿಟಿ ಸದಸ್ಯರು ಮತ್ತು ದಲಿತ ರೈತರ ನಡುವೆ ಮಾತಿನ ಚಕಮಕಿ. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ನಿಯಂತ್ರಣ. ಜಿಲ್ಲೆಯಲ್ಲಿ ಒಂದು ವಾರ ಗ್ರಂಥಾಲಯ ಸಪ್ತಾಹ ಆಚರಣೆ. ಗ್ರಂಥಾಲಯ ಇಲಾಖೆಯಿಂದ ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಸಪ್ತಾಹದಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರಿಂದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ. ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ಸಕಾಲಕ್ಕೆ ವಿದ್ಯಾರ್ಥಿ ವೇತನ ತಲುಪಿಸಲು ಅಧಿಕಾರಿಗಳಿಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೂಚನೆ. ವಾರ್ತೆಗಳ ವಿವರ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 31ರ ತಿಮ್ಮಸಂದ್ರ ಗ್ರಾಮದಲ್ಲಿನ ವಕ್ಫ್ ಬೋರ್ಡ್ ಆಸ್ತಿ ಬಗ್ಗೆ ವಿವಾದ ಭುಗಿಲೆದ್ದಿರುವ ಘಟನೆ ಗುರುವಾರ ನಡೆದಿದೆ. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 31ರ ತಿಮ್ಮಸಂದ್ರದಲ್ಲಿನ ಸರ್ವೆ ನಂಬರ್ 13/1, 13/3 ಮತ್ತು 20ರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದು ಕೊನೆಗೆ ಇದು ವಕ್ಫ್ ಆಸ್ತಿ ಎಂದು ನ್ಯಾಯಾಲಯ ತೀರ್ಪು ನೀಡಿರುವ ಕಾರಣ ಕಳೆದ 6 ತಿಂಗಳ ಹಿಂದೆ ಚಿಂತಾಮಣಿ ಜಾಮಿಯಾ ಮಸೀದಿ ಕಮಿಟಿಯಿಂದ ಈ ಜಮೀನನ್ನ ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡಿ ಜಮೀನಿನ ಸುತ್ತಲೂ ಮುಳ್ಳು ತಂತಿ ಬೇಲಿಯನ್ನ ನಿರ್ಮಿಸಲಾಗಿದೆ. ಆದರೆ ಕಳೆದ 65ಕ್ಕೂ ಹೆಚ್ಚು ವರ್ಷಗಳಿಂದ ನಾವು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಿದ್ದೇವೆ. ವಕ್ಫ್ ಬೋರ್ಡ್ನವರು ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮ ಜಮೀನಿಗೆ ಮುಳ್ಳು ತಂತಿ ಬೇಲಿಯನ್ನ ಹಾಕಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಮ್ಮಸಂದ್ರದ ಗ್ರಾಮದ ದಲಿತ ಕುಟುಂಬ ಗುರುವಾರ ಜಮೀನಿಗೆ ಹಾಕಿದ್ದ ಬೇಲಿಯನ್ನು ಕಿತ್ತು ಹಾಕಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಿದ್ದ ವೇಳೆ ಸ್ಥಳಕ್ಕೆ ಜಾಮಿಯಾ ಕಮಿಟಿಯ ಸದಸ್ಯರು ಆಗಮಿಸಿ ಇದು ನಮ್ಮ ವಕ್ಫ್ ಆಸ್ತಿಯಾಗಿದ್ದು ಯಾಕೆ ಉಳುಮೆ ಮಾಡ್ತಿದ್ದೀರಾ ಎಂದಾಗ ದಲಿತರು ಮತ್ತು ಜಾಮಿಯಾ ಕಮಿಟಿಯ ಸದಸ್ಯರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂಬಾಯಿದುರ್ಗ ಹೋಬಳಿ ತಿಮ್ಮಸಂದ್ರ, ಚಿಂತಾಮಣಿ ತಾಲೂಕು. ನಮಗೆ ಒಂದು 65ರಿಂದ ಪಾಣಿ. ಅದಕ್ಕೆ ಮುಂಚಿತವಾಗಿ ನಮ್ಮ ತಾತ ಮುತ್ತಾತ ಎಲ್ಲವನ್ನು ಇಲ್ಲಿ ಉಳುಮೆ ಮಾಡ್ತಾಯಿದ್ವಿ. ನಾವು ನಮ್ಮ ತಾತವ್ರು ಬಿಟ್ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ಬಂದು ನಾವು 3 ತಲೆಮಾರಿಂದ ನಾವೇ ಮಾಡ್ತಾಯಿದ್ದೀವಿ. ಆವಾಗ ಬಂದು ACDC ಎಲ್ಲ ಸರ್ವೇಸಸ್ಕಲ್ ಪದಾಣ ಅಂತ ಹೇಳಿದೆ. ಇದು ವಕ್ಫ್ ಪ್ರಾಪರ್ಟಿ, ಇದು ಏನು ಇದನ್ನು ನಮ್ಮದು, ಇದು ಸೊತ್ತು ವಕ್ಫ್ ಪ್ರಾಪರ್ಟಿ ಸೊತ್ತಿದು, ನೀವು ಇಲ್ಲಿ ಗಲಾಟೆ ಇಲ್ಲಿ ಉಳ್ಬಾರ್ದು ಎಲ್ಲ ಹೋಗಿ ಅಂತ ಹೇಳಿದ್ದೆ. ನಮಗೆ ಹೈಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳಿದ್ದೆ. ಅದು ನಮ್ಗೆ ಸುಮ್ಮನೆ ಎಲ್ಲನೂ ದಾಖಲೆ ಎಲ್ಲ ಫೇಕ್ ದಾಖಲೆ ಎಲ್ಲ ತೋರಿಸ್ಬಿಟ್ಟು ನಮ್ಗೆ ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ ಅಂತ ಹೇಳಿದ್ದಾರೆ. ಅದು ನಮ್ಮ ಹತ್ರ ಇದೆ, ಅವ್ರು ಪ್ರೆಸ್ ಮೀಟ್ ಕೊಟ್ಟಿರೋದು. ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ವೃತ್ತ ನಿರೀಕ್ಷಕ ಶಿವರಾಜ್ ಮತ್ತು ಸಿಬ್ಬಂದಿ 2 ಕಡೆಯವರನ್ನ ಸಮಾಧಾನ ಪಡಿಸಿ 2 ಕಡೆಯವರು ತಮಗಿರುವ ಜಮೀನಿನ ದಾಖಲೆಗಳನ್ನು ತಂದ್ರೆ ಪರಿಶೀಲನೆ ನಡೆಸಿ ಅರ್ಹರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ 2 ಕಡೆಯವರು ವಾಪಸ್ಸು ತೆರಳಿದ್ರು. ಇನ್ನು ಜಾಮಿಯಾ ಮಸೀದಿ ಕಮಿಟಿಯ ಕಾರ್ಯದರ್ಶಿ ಮಹಮ್ಮದ್ ಇನಾಯತ್ ರವರು ನಮ್ಮ ವಕ್ಫ್ ಆಸ್ತಿಗೆ ಅಕ್ರಮವಾಗಿ ನುಗ್ಗಿ ಮುಳ್ಳು ತಂತಿ ಬೇಲಿ ಹಾಗೂ ಕಲ್ಲುಗಳನ್ನು ಕಿತ್ತು ನಮ್ಮ ಆಸ್ತಿಗೆ ಹಾನಿಯನ್ನ ಉಂಟು ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನು ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಬೇದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮೊಬೈಲ್ ಹೇಳುತ್ತಂತೆ, ತಲೆ ಬಗ್ಗಿಸಿ ನನ್ನನ್ನೇ ನೋಡುತ್ತಿರು, ನೀನೆಂದಿಗೂ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ. ಆದರೆ ಪುಸ್ತಕ ಹೇಳುತ್ತಂತೆ, ತಲೆ ಬಗ್ಗಿಸಿ ನನ್ನ ಓದು, ಜೀವನದಲ್ಲಿ ಸದಾ ತಲೆ ಎತ್ತಿ ನೋಡುವಂತೆ ಮಾಡುತ್ತೇನೆ. ಎಂದಿನಂತೆ ಅಂಥದೊಂದು ಸುವರ್ಣ ಅವಕಾಶ ಈಗ ಕೂಡಿ ಬಂದಿದೆ. ಇಂದಿನಿಂದ 1 ವಾರಗಳ ಕಾಲ ಗ್ರಂಥಾಲಯ ಸಪ್ತಾಹ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಕಲ್ಪಿಸಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ರಂಥಾಲಯದಲ್ಲಿ ಇಂದಿನಿಂದ 21ರವರೆಗೆ ಗ್ರಂಥಾಲಯ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ. ಓದುಗರ ಆಕರ್ಷಣೆಗಾಗಿ ಪುಸ್ತಕಗಳನ್ನು ಈಚೆಗೆ ಹೂವಿನ ಅಲಂಕಾರ ಮಾಡಿ ಎಲ್ಲರನ್ನೂ ಕೈಬೀಸಿ ಕರೆಯುವಂತೆ ಮಾಡಿದ್ದಾರೆ. ಇಂದಿನಿಂದ ರಾಜ್ಯಾದ್ಯಂತ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ರಂಥಾಲಯದಲ್ಲಿಯೂ ಪುಸ್ತಕಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಾರ್ವಜನಿಕರಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲಾ ಮೇಲ್ವಿಚಾರಕಿ ಶಶಿಕಲಾ ಮಾತನಾಡಿ, ಎಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರಿಗೆ DDPIಗಳಿಗೂ ಸಪ್ತಾಹದ ಮಾಹಿತಿ
ಮಾಹಿತಿ ನೀಡಲಾಗಿದೆ. ನಮ್ಮಲ್ಲಿ ವಿಶಾಲವಾದ ಸ್ಥಳಾವಕಾಶವಿದೆ. ಮೊಬೈಲ್ ನೋಡುವ ಗೀಳು ತಪ್ಪಿಸಲು ನಮ್ಮಲ್ಲಿ ಕತೆ ಪುಸ್ತಕಗಳನ್ನು ಓದಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಗ್ರಂಥಾಲಯದ ಕಡೆ ಮುಖ ಮಾಡಿ. ಮುಖ್ಯ ಗ್ರಂಥಾಲಯದ ಪಕ್ಕದಲ್ಲಿಯೇ ಮಕ್ಕಳ ಗ್ರಂಥಾಲಯ ಇದೆ. ಅದರ ಪಕ್ಕದಲ್ಲಿಯೇ ನೂತನವಾಗಿ ಲೋಕಾರ್ಪಣೆಗೊಂಡ ಗಾಂಧಿ ಭವನ ಇದೆ. ಅದನ್ನು ವೀಕ್ಷಿಸಬಹುದು. ನಮ್ಮ ಆಕರ್ಷಕ ಗ್ರಂಥಾಲಯವನ್ನು ಹೆಚ್ಚು ಹೆಚ್ಚು ಜನ ಬಳಸಿಕೊಳ್ಳಿ, ನಿಮ್ಮ ಜ್ಞಾನ ಸಂಪತ್ತು ವೃದ್ಧಿಸಿಕೊಳ್ಳಿ ಎಂದು ಕರೆ ನೀಡಿದರು. ಪ್ರತಿ ವರ್ಷ ನವೆಂಬರ್ 14ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಾವು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅಂತೇಳ್ಬಿಟ್ಟು ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಹಮ್ಮಿಕೊಳ್ತೀವಿ. ಸೊ ಹಾಗೇನೇ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ಈಗ ನಮ್ಮ ಒಂದು ಗ್ರಂಥಾಲಯದಲ್ಲಿ ಈ ವರ್ಷದ ಗ್ರಂಥಾಲಯ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಶಾಲಾ ಮಕ್ಕಳಿಗೆಲ್ಲರಿಗೂ ಹಾಗೆ ಶಾಲಾ ಮತ್ತು ಕಾಲೇಜು ಮಕ್ಕಳಿಗೆ ಗ್ರಂಥಾಲಯ ಪುಸ್ತಕ ಪ್ರದರ್ಶನ ಏರ್ಪಡಿಸಿರೋದ್ರಿಂದ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತೇಳ್ಬಿಟ್ಟು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ. ಎಲ್ಲ ಸಂಬಂಧಪಟ್ಟ DDP ಅವ್ರಿಗೆ ಮತ್ತು DDP ಅವ್ರಿಗೆ BO ಅವ್ರಿಗೆ ಎಲ್ಲರಿಗೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದ್ರ ಮೂಲಕ ಎಲ್ಲರೂ ಇನ್ವೈಟ್ ಮಾಡಿದ್ವಿ. ಹಾಗೆ ಪಕ್ಕದಲ್ಲಿ ಗಾಂಧಿ ಭವನ ಇರೋದ್ರಿಂದ ಅದನ್ನು ವಿಸಿಟ್ ಮಾಡಿ ಹೋಗೋದಕ್ಕೆ ಅಂತೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಸರ್. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಂದಾಯವಾಗುವಂತೆ ಶಿಕ್ಷಣ, ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಹಕಾರ ಸಚಿವ KN ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದರು. ಮಧುಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ KDP ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಧುಗಿರಿ ತಾಲೂಕಿನಲ್ಲಿ ಸುಮಾರು 16,000 ವಿದ್ಯಾರ್ಥಿಗಳಿದ್ದು ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆಯಬೇಕು ಹಾಗೂ 3 ಇಲಾಖೆಗಳ ಅಂಕಿಅಂಶಗಳು ದಾಖಲಾತಿಗೆ ತಾಳೆಯಾಗಬೇಕೆಂದರು. ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಭವನ ನಿರ್ಮಾಣಕ್ಕೆ ಜಾಗ ಗುರುತಿಸಲಾಗಿದೆ. ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿಸುವಂತೆ ಅಧಿಕಾರಿಗಳಿಗೆ ಸಚಿವರಲ್ಲಿ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವರು, ತುಮಕೂರಿನಲ್ಲಿ ದೇವರಾಜು ಅರಸುರವರ ಹೆಸರಿನಲ್ಲಿ ಬಸ್ ನಿಲ್ದಾಣವಿದೆ. ಅದರಂತೆ ಪಟ್ಟಣದಲ್ಲಿಯೂ ಆದಷ್ಟು ಬೇಗ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಅಲ್ಲಿಗೆ ಹೋಗದಿದ್ರೆ ಇನ್ನು 25 ವರ್ಷ ಕಳೆದರೂ ಆ ಭಾಗಕ್ಕೆ ಎತ್ತಿನಹೊಳೆ ನೀರು ಹರಿಯುತ್ತಿರಲಿಲ್ಲ. ಅಲ್ಲಿನ ರಾಜಕೀಯ ಪರಿಸ್ಥಿತಿಯೇ ಬೇರೆ ರೀತಿ ಇದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅಧಿಕಾರ ವಹಿಸಿಕೊಂಡಾಗಲೇ ಅಲ್ಲಿನ ಪರಿಸ್ಥಿತಿ ನನ್ನ ಗಮನಕ್ಕೆ ಬಂದಿದ್ದು, ದಕ್ಷ ಅಧಿಕಾರಿಗಳಿಗೆ ಅಲ್ಲಿ ಕೆಲಸ ಮಾಡಲು ಬಿಡುವುದೇ ಇಲ್ಲ ಎಂದರು. ಹಾಸನ DC ಸತ್ಯಭಾಮರವರು ಮತ್ತು ನಾನು ಇಲ್ಲದಿದ್ದರೆ ಈ ಭಾಗಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಸನ DC ಸತ್ಯಭಾಮರವರು ಎತ್ತಿನಹೊಳೆ ಯೋಜನೆಗೆ ಹೆಚ್ಚಿನ ಶ್ರಮ ವಹಿಸಿದ್ದು, ಇಂಜಿನಿಯರ್ಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಈ ಭಾಗಕ್ಕೆ ನೀರು ಹರಿಸಲು ಯತ್ನಿಸಿದ್ರೆ ಇಲ್ಲಿ ಕೆನಾಲ್ ತೆಗೆಯಲು ಸಾಧ್ಯವಾಗುತ್ತಿಲ್ಲ ಎಂದರೆ ಹೇಗೆ ಎಂದು ಎತ್ತಿನಹೊಳೆ ಯೋಜನೆಯ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ರು. ಒಂದು ವಾರ ಮುಂಚೆನೆ ಕಳಿಸ್ತಾರೆ. ನೀವು ಅದನ್ನೆಲ್ಲ ಕೂಡ ಅಧ್ಯಯನ ಮಾಡಿಕೊಂಡು ಅದರಲ್ಲಿ ಏನಾದರೂ ಲೋಪಗಳು ಇರ್ತಕ್ಕಂಥದ್ದನ್ನು ಸಭೆಯಲ್ಲಿ ಪರಿಣಾಮಕಾರಿಯಾಗಿ ಹೇಳ್ತಕ್ಕಂಥದ್ದಕ್ಕೆ ನೀವು ಸ್ವತಂತ್ರರಿರ್ತೀರಿ. ನಾವು ಕೂಡ ಆ ರೀತಿಯ ಸಭೆಗಳಲ್ಲಿ ಹೆಚ್ಚು ಭಾಗವಹಿಸಬೇಕು. ಸಕ್ರಿಯವಾಗಿ ಜನರ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರಬೇಕು. ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ನಾವು ಯಾರು ಏನು ಮಾಡಲಿಕ್ಕೆ ಅವಕಾಶ ಇಲ್ಲ. ಕೆಲಸ ಮಾಡೋರು ಮತ್ತು ಅಧಿಕಾರಿಗಳೇ ಅವರ ಒಂದು ಗಮನಕ್ಕೆ ತರ್ತಕ್ಕಂಥದ್ದಾಗಬೇಕು. ಮತ್ತು ನಾನು ಬೆಳಿಗ್ಗೆ ಹೇಳಿದಾಗೆ ಯಾವುದೇ ಸಮಸ್ಯೆಗಳನ್ನು ನಿಮ್ಮ ಗಮನಕ್ಕೆ ಬಂದಾಗ ನೀವು ಆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ ಆ ಸಮಸ್ಯೆ ಬಗ್ಗೆ ಪತ್ರದ ಮೂಲಕ ತಿಳಿಸಿ. ಸಭೆಯಲ್ಲಿ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, DC ಶಿವಕಲ್ಯಾಣ್, ಜಿಲ್ಲಾ ಪಂಚಾಯಿತಿ CO ಪ್ರಭು, SP ಅಶೋಕ್, AC ಗೂಟೂರು ಶಿವಪ್ಪ ಮತ್ತಿತರಿದ್ದರು. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ.
ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತಾನು ಹುಟ್ಟಿದ ತಾಲೂಕಿನ ಜನರ ಆರೋಗ್ಯ ಚೆನ್ನಾಗಿರಬೇಕು, ಬಡವರ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳಿಗೆ ಏರಬೇಕು, ಯುವಕರು ದೈಹಿಕವಾಗಿ ಗಟ್ಟಿಮುಟ್ಟಾಗಿರಬೇಕು ಅಂತ ಕ್ರೀಡೆಗಳಿಗೆ ಒತ್ತು ನೀಡುತ್ತಿರುವ ಉದ್ಯಮಿ ಸಮಾಜ ಸೇವಕ ಸಂದೀಪ ಬಿರೆಡ್ಡಿ ಮನೆ ಮಠವಿಲ್ಲದೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದ ಮಹಿಳೆಗೆ ನೀಡಿದ ಮಾತಿನಂತೆ ಅವರಿಗೆ ಮನೆ ಕಟ್ಟಿಸಿಕೊಟ್ಟು ವೃದ್ಧ ದಂಪತಿಗಳಿಗೆ ಗೃಹ ಪ್ರವೇಶ ಮಾಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಕ್ಯಾನ್ಸರ್ನಿಂದ ನರಳುತ್ತಿದ್ದ ಅನಾರೋಗ್ಯ ಪೀಡಿತೆ ನಾರಾಯಣಮ್ಮ ಎಂಬುವರಿಗೆ ಇರಲು ಮನೆಯಿಲ್ಲದೆ ಗುಡಿಸಲಿನಲ್ಲಿ ವಾಸವಾಗಿದ್ದರು. ತನ್ನ ಸ್ವಂತ ಮಕ್ಕಳಿದ್ರು ಅವರದೇ ಕಷ್ಟ ಸುಖಗಳಲ್ಲಿ ತಂದೆ ತಾಯಿಗಳನ್ನು ಮರೆತಿದ್ರು. ಒಮ್ಮೆ ಅವರ ಊರಿಗೆ ಭೇಟಿ ನೀಡಿದ್ದ ವೇಳೆ ಅವರಿಗೆ ಮಾತು ಕೊಟ್ಟಿದ್ದ ಉದ್ಯಮಿ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನಾರಾಯಣಮ್ಮ ಮತ್ತು ಆಕೆಯ ಗಂಡ ಚೆನ್ನಪ್ಪನವರಿಗೆ ಮನೆ ಕಟ್ಟಿಕೊಡುವುದಾಗಿ ವಾಗ್ದಾನ ಮಾಡಿದರು. ಅದರಂತೆ ವಾಸಿಸಲು ಯೋಗ್ಯವಾದ ಮನೆ, ಶೌಚಾಲಯ ನಿರ್ಮಿಸಿಕೊಟ್ಟು ವೃದ್ಧ ದಂಪತಿ ಮುಖದಲ್ಲಿ ಸಂತಸ ಮೂಡಿಸಿ ಅವರು ಇನ್ನಷ್ಟು ವರ್ಷಗಳ ಕಾಲ ಸಂತೋಷದಿಂದ ಬದುಕುವಂತೆ ಅನುಕೂಲ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಆ ಮನೆ ಕಟ್ಟಿರೋದು ನಾನೊಬ್ಬ ಅಲ್ಲ, ನನ್ನ ಸ್ನೇಹಿತರೆಲ್ಲರೂ ಸೇರಿ ಅವರ ಸಹಕಾರದಿಂದ ಇವತ್ತು ಕಟ್ಟಿದ್ದೀವಿ. ಸಣ್ಣ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಅವ್ರ ಮನೆ ದುಸ್ಥಿತಿ ನೋಡಿ ಆ ತಂದೆ ತಾಯಿ ಆಗ್ತಾನೆ ಇಬ್ಬರು ಮಕ್ಕಳನ್ನ ಬೇರೆ ಕಳ್ಕೊಂಡಿದ್ರು. ಆ ತಾಯಿಗೆ ಕ್ಯಾನ್ಸರ್ ಇತ್ತು. ಮನೆ ತೀರಾ ದುಸ್ಥಿತಿಯಲ್ಲಿತ್ತು. ಸೊ ನಾವೇನು ಮಾಡಿದ್ವಿ, ಇದಕ್ಕೆ ಸರಿ ಅಂತೇಳಿ ಒಂದು ಖಾಲಿ ಸೈಟ್ ಅವ್ರದ್ದೇ ಇದ್ದಿದ್ದರಿಂದ ಮನೆ ಕಟ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಸಂಕಲ್ಪ ಇವತ್ತು ಸಾಕಾರ ಆಗಿದೆ. ಇದಕ್ಕೆ ನನ್ನೆಲ್ಲ ಸ್ನೇಹಿತರ ಸಹಾಯ ಇದೆ. ಇದಕ್ಕೆ ಮುಖ್ಯವಾಗಿ ಹರೀಶು ಮತ್ತು ನನ್ನ ಸ್ನೇಹಿತನಾದ ಇದೇ ಸ್ಥಳೀಕರಾದ ಸುರೇಶ್ ಅವರು ನಿಂತ್ಕೊಂಡು ಕೆಲಸ ಮಾಡಿ ಇದನ್ನು ಒಂದು ಸಾಕಾರಗೊಳಿಸಿದ್ದಾರೆ. ಸರ್, ಇನ್ನು ಮುಂದೆ ಅವ್ರ ಸಂಸಾರ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೆ ಏನೇನು ಬೇಕೋ ಮನೆ ಚಿಕ್ಕದಾಗಿದ್ರು ಚೊಕ್ಕದಾಗಿ ಮಾಡಿಕೊಟ್ಟಿದ್ವಿ. ಗೃಹ ಪ್ರವೇಶ ಮಾಡಿಸಿಕೊಂಡು ಮನೆಯೊಳಗೆ ಸೇರಿಕೊಂಡ ನಾರಾಯಣಮ್ಮ ಗಂಡ ಚೆನ್ನಪ್ಪ ಸಂದೀಪ್ ರೆಡ್ಡಿ ಗೃಹ ಪ್ರವೇಶ ಮಾಡಿ ಮನೆಯೊಳಗೆ ಸೇರಿಕೊಂಡ ನಾರಾಯಣಮ್ಮ ಗಂಡ ಚೆನ್ನಪ್ಪ ಸಂದೀಪ್ ರೆಡ್ಡಿ ಅಂತ ಪುಣ್ಯಾತ್ಮರು ಅವರು ನಮ್ಮ ಮನೆ ದೀಪ ಬೆಳಗಿದ್ರು. ಗಾಳಿ ಮಳೆ ಬಂದರೆ ನಡುಗಿ ಹೋಗುತ್ತಿದ್ದ ನಮ್ಮ ಬದುಕಿಗೆ ಬೆಳಕು ತೋರಿಸಿದ ಪುಣ್ಯಾತ್ಮ ಸಂದೀಪ್ ರೆಡ್ಡಿ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡುವ ನಮ್ಮ ಬಡವರ ಬಾಳಿನ ಬಂಗಾರ ಸಂದೀಪ್ ರೆಡ್ಡಿ ಎಂದು ಕೃತಜ್ಞತೆ ಸಲ್ಲಿಸಿದರು. ಮನೆ ಕಟ್ಕೊಟ್ಟವನೆ, ನಮ್ಮ ಬಡವ್ರನ್ನ ನೋಡಿಬಿಟ್ಟು ಅವ್ರ ಸರ್ಕಾರನ ಮಾಡಿಕೊಟ್ಟವ್ರೆ. ಅವರು 100 ಸಾವಿರ ಬದುಕಲಿ, ಮೊಮ್ಮಕ್ಕಳು ಎಲ್ಲರೂ ಬದುಕಲಿ, ನಾವು ಕಡ್ಡಾಣಿಸ್ತೀವಿ. ಮನೆ ಮಾಡಿಕೊಟ್ಟವನೆ. ಬಡವರು ನಾವು ಊಟಕ್ಕಿಲ್ಲ, ಯಾವುದಕ್ಕಿಲ್ಲ, ಎಲ್ಲ ಖರ್ಚಾಗೋಯ್ತು. ಮಕ್ಕಳಿಬ್ಬರು ಮಕ್ಕಳು ಬಿಟ್ಟರು, ಹೆಂಡ್ರಕ ಜಾಸ್ತಿ ಆಗೋಯ್ತು ದುಡ್ಡು. ನಮಗೆ ಪರಿಸ್ಥಿತಿ ನೋಡಿಬಿಟ್ಟು ಪ್ರತಿಭಟನೆ ಬಂದು ನೋಡಿಬಿಟ್ಟು ಕೈಗೆ 500 ಕೊಟ್ಬಿಟ್ಟು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ದಿನಾಂಕ ನಿಗದಿ ಮಾಡಿ ಸ್ಥಗಿತವಾಗಿರುವ ಸಾಲ ವಿತರಣೆ ಮಾಡಿ ಖಾಸಗಿ ಫೈನಾನ್ಸ್ ಹಾವಳಿಯಿಂದ ಗ್ರಾಮೀಣ ಪ್ರದೇಶದ ರೈತ, ಕೂಲಿ ಕಾರ್ಮಿಕ ಹಾಗೂ ಮಹಿಳೆಯರನ್ನ ರಕ್ಷಣೆ ಮಾಡುವಂತೆ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕೋಳಿಗಳು ಹಾಗೂ ನಷ್ಟ ಬೆಳೆ ಸಮೇತ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು.
ಕೋಲಾರ ಜಿಲ್ಲಾಡಳಿತ ಭವನದ ಎದುರು ನಡೆದ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ, ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಸದೇ ಇರಲು ಕಾರಣವೇನು? ಯಾರು ಬ್ಯಾಂಕಿನ ಅಭಿವೃದ್ಧಿಗೆ ಅಡ್ಡುಗಾಲು ಹಾಕುತ್ತಿದ್ದಾರೆ? 10 ವರ್ಷಗಳ ಹಿಂದಿನ ಪರಿಸ್ಥಿತಿಗೆ ಬ್ಯಾಂಕ್ ತಲುಪುತ್ತಿದೆಯೇ, ಇಲ್ಲವೇ ಖಾಸಗಿ ಫೈನಾನ್ಸ್ ಮಾಫಿಯಾ ಜೊತೆ ಕಣ್ಣಿಗೆ ಕಾಣದ ಬ್ಯಾಂಕ್ ವಿರೋಧಿಗಳು ಕೈ ಜೋಡಿಸಿದ್ದಾರೆಯೇ ಎಂದು ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡಿದರು. ಒಂದು ವಾರದಲ್ಲಿ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಸ್ಥಗಿತವಾಗಿರುವ ಸಾಲ ವಿತರಣೆ ಮಾಡಿ ಖಾಸಗಿ ಫೈನಾನ್ಸ್ ಹಾವಳಿಯಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ರಕ್ಷಣೆ ಮಾಡಬೇಕು. ಇಲ್ಲವಾದರೆ ಜಿಲ್ಲೆಯಾದ್ಯಂತ ಸಾಲ ವಂಚಿತ ಮಹಿಳೆಯರಿಂದ ಬ್ಯಾಂಕಿನ ಉಳಿವಿಗಾಗಿ ಮಾತು ತಪ್ಪಿದ ಮುಖ್ಯಮಂತ್ರಿಗಳ ಮನೆ ಮುಂದೆ ಕುಟುಂಬ ಸಮೇತ ಅಹೋರಾತ್ರಿ ಧರಣಿ ಮಾಡುವ ಎಚ್ಚರಿಕೆಯನ್ನ ನೀಡಿದರು. ಡಿಸಿಸಿ ಬ್ಯಾಂಕಿನ ನಶಿಸಿ ಹೋಗ್ತಾ ಇದೆ. ಅದು ಚುನಾವಣೆ ನಡೆಸದ ಒಂದು ಅಮಾಯಕರ ಒಂದು ಜನವನ್ನು ದುರುಪಯೋಗಪಡಿಸಿಕೊಂಡು ಖಾಸಗಿ ಫೈನಾನ್ಸಲ್ಲಿ ಇವತ್ತು ರಕ್ತ ಇರ್ತಾರೆ. ಅದನ್ನು ಸಮರ್ಪಕವಾಗಿ ಡಿಸಿಸಿ ಬ್ಯಾಂಕಿಗೆ ಚುನಾವಣೆ ನಡೆಸಿ ಖಾಸಗಿ ಫೈನಾನ್ಸ್ಗಳಿಂದ ಈ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವಂತಹ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಇವಾಗಲೇ 10 ಜನ ಅಮಾನತಾಗಿದ್ದಾರೆ. ಅದನ್ನು ತನಿಖೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈಗ ನಮಗೆ ಬೇಕಾಗಿರೋದ್ರೆ ಡಿಸಿಸಿ ಬ್ಯಾಂಕ್ ಉಳಿಬೇಕಾದ್ರೆ ಚುನಾವಣೆ ನಡೆಯಬೇಕು, ಮತ್ತು ಸಾಲ ವಿತರಣೆ ಮಾಡಬೇಕು, ಮತ್ತು ಖಾಸಗಿ ಸಾಲದಿಂದ ಈ ಒಂದು ಸ್ತ್ರೀಶಕ್ತಿ ಸಾಲಗಳನ್ನು ರಕ್ಷಣೆ ಮಾಡಬೇಕು. ಹೋರಾಟದಲ್ಲಿ ರೈತ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷೆ ನಳಿನಿ, ಜಿಲ್ಲಾಧ್ಯಕ್ಷ ಏಕಂಬಳ್ಳಿ ಮಂಜುನಾಥ್, ಬಂಗವಾದಿ ನಾಗರಾಜಗೌಡ, ತಿಮ್ಮಣ್ಣ, ವೆಂಕಟೇಶಪ್ಪ, ಸುಪ್ರೀಂಚಲ, ಶಿವಾರೆಡ್ಡಿ, ಹೆಬ್ಬಣಿ ಆನಂದ್ ರೆಡ್ಡಿ, ಯಲ್ಲಪ್ಪ, ಹರೀಶ್, ಚಂದ್ರಪ್ಪ, ತೆರ್ನಹಳ್ಳಿ ಅಂಜಿನಪ್ಪ, ಫಾರೂಕ್ ಪಾಷಾ, ರಾಜೇಶ್, ರತ್ನಮ್ಮ, ವೆಂಕಟಮ್ಮ, ಭಾಗ್ಯಮ್ಮ, ಕಾಂತಮ್ಮ, ಚೌಡಮ್ಮ, ವೆಂಕಟರತ್ನ, ಮುನಿಯಮ್ಮ, ನೂರಾರು ನೊಂದ ರೈತ ಮಹಿಳೆಯರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇಡೀ ವಿಶ್ವದಲ್ಲಿಯೇ ನಮ್ಮೂರಿನ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದ ಸರ್ ಎಂ ವಿ ಹುಟ್ಟೂರು ಮುದ್ದೇನಹಳ್ಳಿಯನ್ನ ಸದಾ ಸ್ವಚ್ಛವಾಗಿಟ್ಟುಕೊಂಡು ಪಂಚಾಯಿತಿಗೆ ಬರುವ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಪಂಚಾಯಿತಿ ಅಭಿವೃದ್ಧಿಗೆ ಮುಂದಿನ ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮ ವಹಿಸಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಸರ್ ಎಂ ವಿ ಹುಟ್ಟೂರು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮುಂದಿನ ಅವಧಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ಸುಕನ್ಯಾ ಮೂರ್ತಿ, ಉಪಾಧ್ಯಕ್ಷರಾಗಿ ಶಿವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿದ ತಾಲೂಕು ಪಂಚಾಯಿತಿ ಸದಸ್ಯೆ ಲತಾ ಶಿವಕುಮಾರ್ ಮಾತನಾಡಿ, ಪಂಚಾಯಿತಿ ಆಡಳಿತ ಉತ್ತಮವಾಗಿ ನಡೆಯಲು ಅಲ್ಲಿನ ಅಧ್ಯಕ್ಷರು ಪಿಡಿಒ ರವರ ಸಹಕಾರ ಚೆನ್ನಾಗಿರಬೇಕು. ಹೇಳಿ ಕೇಳಿ ಮುದ್ದೇನಹಳ್ಳಿ ಭಾರತ ರತ್ನ ಸರ್ ಎಂ ವಿ ಹುಟ್ಟೂರು. ಇಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ನಮ್ಮೂರಿಗೆ ಇಲ್ಲಿನ ನೂತನ ಆಡಳಿತ ಮಂಡಳಿ ಉತ್ತಮ ಆಡಳಿತ ನೀಡಬೇಕು, ಸ್ವಚ್ಛತೆ ಚೆನ್ನಾಗಿರಬೇಕು, ಪಂಚಾಯಿತಿಗೆ ಬರುವ ಜನರಿಗೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಮಾಡಿಕೊಡಬೇಕು ಎಂದು ಆಶಿಸಿದರು. ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ನಿಟ್ಟಿನಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ತುಂಬ ಸ್ವಚ್ಛತೆಯಿಂದ ಕಾಪಾಡ್ಕೊತಾ ಇದ್ದಾರೆ. ಚರಂಡಿಗಳಾಗ್ಬೋದು, ಇನ್ನೊಂದಾಗ್ಬೋದು. ಗ್ರಾಮ ಪಂಚಾಯತಿ ವತಿಯಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತಿದೆ. ಅದರಲ್ಲಿ ಮುಖ್ಯವಾಗಿ ವಿಶ್ವೇಶ್ವರಯ್ಯನ ಹುಟ್ಟಿದೂರಿದು. ಇದರಲ್ಲಿ ತುಂಬ ಅಭಿವೃದ್ಧಿ ಮಾಡಬೇಕಾಗಿದ್ದಂಥ ಸ್ಥಳ ಇದು. ಅವರು ಈ ಕಡೆಗೆ ಅವ್ರ ದೃಷ್ಟಿ ಈ ಕಡೆ ನೋಡಿ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕೇಳ್ಕೊತೀರಿ ಈ ನಿಟ್ಟಿನಲ್ಲಿ. ಈ ವೇಳೆ ಮಾಜಿ ಅಧ್ಯಕ್ಷ ಮುನಿನಾರಾಯಣಪ್ಪ, ಪಿಡಿಒ ತಿಪ್ಪಯ್ಯ, ಸದಸ್ಯರಾದ ಸರಸ್ವತಮ್ಮ, ಕೃಷ್ಣಪ್ಪ, ನಂದಿನಿ, ರಮೇಶ್, ಛಾಯಾಕುಮಾರಿ, ಮುದ್ದುಕೃಷ್ಣ ಇನ್ನಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ರವರ ಜನ್ಮದಿನ ಇಂದು. ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು, ವಿವಿಧೆಡೆ ವಿಭಿನ್ನವಾಗಿ ಆಚರಿಸಿ ದಿನಾಚರಣೆಗೆ ಒಂದು ಅರ್ಥ ಕಲ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾರು ಹೇಗೆ ಆಚರಿಸಿದ್ರು ನೋಡೋಣ ಬನ್ನಿ. ಮಕ್ಕಳನ್ನ ಕಂಡ್ರೆ ಅತಿ ಪ್ರೀತಿಯನ್ನ ತೋರ್ತಿದ್ದ ಚಾಚಾ ನೆಹರು ಎಂದೇ ಕರೆಸಿಕೊಳ್ತಿದ್ದ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ನವೆಂಬರ್ 14 ದೇಶದಾದ್ಯಂತ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಇಂದು ಸಹ ವಿವಿಧೆಡೆ ವಿಭಿನ್ನವಾಗಿ ಮಕ್ಕಳ ದಿನಾಚರಣೆ ಆಚರಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಪಿಪಿಎಚ್ಎಸ್ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ನಾರಾಯಣಸ್ವಾಮಿ ಮತ್ತು ಸಹ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡಾ ಹಾಗೂ ಫನ್ನಿ ಚಟುವಟಿಕೆಗಳ ನಡೆಸಿ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಮನಸ್ಸಿಗೆ ಎಕ್ಸೈಸ್ ಮಾಡಿಸಿದ್ದರು. ರಂಗೋಲಿ ಸ್ಪರ್ಧೆ, ಮಣ್ಣಿಕ ಕಲಾಕೃತಿಗಳು, ಗೋಧಿ ಹಿಟ್ಟಿನಲ್ಲಿ ದುಗಿಸಿಟ್ಟ ಕಾಯಿನ್ ತೆಗೆಯುವ ಸ್ಪರ್ಧೆ, ಬಲೂನ್ ಆಟ ಆಡಿಸಿ ಮಕ್ಕಳನ್ನ ಖುಷಿಪಡಿಸಿದ್ರು.
ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತಾಲೂಕಿನ ಪುಟ್ಟ ತಿಮ್ಮನಹಳ್ಳಿ, ಸಬೇನಹಳ್ಳಿ, ಮಂಚನಬಲೆ, ಕಾಮಶೆಟ್ಟಿಹಳ್ಳಿ ಶಾಲೆಯ ಮಕ್ಕಳನ್ನ ಕರೆಸಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಟ್ಟರು. ಶಾಲಾ ಮಕ್ಕಳಿಗೆ ಗುಲಾಬಿ ಹೂವು, ಚಾಕೊಲೇಟ್ ನೀಡಿ ಠಾಣೆಗೆ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ವೃತ್ತ ನಿರೀಕ್ಷಕ ಮಂಜುನಾಥ್, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾದ ಕಾರಣ ಅವರ ಹಕ್ಕುಗಳನ್ನು ಕಸಿಯದೆ ಬೆಳೆಯಲು ಬಿಡಬೇಕು. ತನ್ಮೂಲಕ ದೇಶದ ಪ್ರಗತಿಗೆ ಕೊಡುಗೆ ನೀಡಬೇಕು. ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಾ ಬರಲಾಗಿದೆ. ಈ ದಿನ ಸಮಾಜ ಮಕ್ಕಳ ಹಕ್ಕುಗಳ ಬಗ್ಗೆ, ಪಾಲನೆ ಪೋಷಣೆ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ಮಾಡುವ ಉದ್ದೇಶದಿಂದ ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದರು. ಈ ವೇಳೆ ಪಿಎಸ್ಐ ಶರಣಪ್ಪ, ಇನ್ಸ್ಪೆಕ್ಟರ್ ಗುಣವತಿ, ಸಿಆರ್ಪಿ ಮಂಗಳಪ್ಪ, ಶಿಕ್ಷಕ ಗೋವಿಂದರಾಜ್ ಯಾದವ್, ಕಿರಣ್, ರಾಜೇಶ್, ಸೋಫಿಯಾ ಮತ್ತು ಪೊಲೀಸ್ ಸಿಬ್ಬಂದಿ ಇದ್ದರು. ಇದೇ ದಿನ ಪೂರ್ಣಪ್ರಜ್ಞಾ ಶಾಲೆಯಲ್ಲೂ ಪುಟಾಣಿ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳು ಕಣ್ಮನ ಸೆಳೆದವು. ಪುಟ್ಟ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಬಂದು ಮಿಂಚಿದ್ರು, ಮಿಮಿಕ್ರಿ ಮಾಡಿದ್ರು, ಡೈಲಾಗ್ ಹೊಡೆದ್ರು. ಮಕ್ಕಳ ಜೊತೆಗೆ ಶಿಕ್ಷಕರು ಡ್ರಾಮಾ ಮಾಡಿ ಮಕ್ಕಳನ್ನ ರಂಜಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಕ್ಕಳ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮಾಜ ಸೇವಾ ತಂಡದಿಂದ ಲೇಖನಿ, ಪುಸ್ತಕ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಸಮಾಜ ಸೇವಾ ತಂಡದಿಂದ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಅವರು ಭಾಗವಹಿಸಿ ಜವಾಹರ್ಲಾಲ್ ನೆಹರೂರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಶಾಲಾ ಆವರಣದಲ್ಲಿ ಗಿಡವನ್ನು ನೆಟ್ಟು ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಾ ತಂಡದ ಪದಾಧಿಕಾರಿಗಳು ಶಾಲೆಯಲ್ಲಿನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಮಾರಪರೆಡ್ಡಿ, ಮಂಜುಳಾ, ಸಮಾಜ ಸೇವಾ ತಂಡದ ಸದಸ್ಯರಾದ ಜಿಮ್ ರಾಜೇಶ್, ಕಬಾಬ್ ರಾಜು, ಆಕ್ಟರ್ ಸಂತೋಷ್, ಅಜಯ್, ವೇಣು, ವೆಂಕಿ, ಅಕ್ಷಯ್ ಮುಂತಾದವರು ಉಪಸ್ಥಿತರಿದ್ದರು. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಪುರಾತನ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ದೇವಾಲಯ ಪುನರುಜ್ಜೀವನಗೊಳಿಸಿದ ಗೇರಹಳ್ಳಿ ಗ್ರಾಮಸ್ಥರು ಇಂದು ವಿಧಿವಿಧಾನಗಳೊಂದಿಗೆ ನೂರಾರು ಭಕ್ತರು ಬಂದು ಬಳಗ ಸೇರಿ ಭಕ್ತರಿಗೆ ಸಮರ್ಪಣೆ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕು ಗೇರಹಳ್ಳಿಯಲ್ಲಿ ಇಂದು ಪುನರುಜ್ಜೀವನಗೊಳಿಸಿದ ಪುರಾತನ ಕಾಲದ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಚೋಳರ ಕಾಲದ್ದು ಎನ್ನಲಾದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದುರಸ್ತಿಗೊಳಿಸಿದ ಗ್ರಾಮಸ್ಥರು ಇಂದು ಲೋಕಾರ್ಪಣೆ ಮಾಡಿದರು. ಪುನರುಜ್ಜೀವನಗೊಂಡ ದೇವಾಲಯ ಪ್ರತಿಷ್ಠಾಪನೆಗೆ ಹಾಜರಾಗಿದ್ದ ಬಿಜೆಪಿ ಮುಖಂಡ ಕೆ.ವಿ. ನಾಗರಾಜ್ ಮಾತನಾಡಿ, ಇದು ಚೋಳರ ಕಾಲದ ಪುರಾತನ ದೇವಾಲಯವಾಗಿದ್ದು ಶಿಥಿಲಗೊಂಡಿದ್ದ ದೇವಾಲಯ ದುರಸ್ತಿಗೊಳಿಸಿ ಪುನರ್ ಪ್ರತಿಷ್ಠಾಪನೆಗೆ ಸಂಸದ ಡಾ ಕೆ. ಸುಧಾಕರ್ ಅವರು 2 ಲಕ್ಷ ಹಣ ಒದಗಿಸಿದ್ದರು. ಗ್ರಾಮದ ಹಿರಿಯರು, ಯುವಕರು ಸೇರಿ ಉಳಿದ ಹಣವನ್ನು ಸಂಗ್ರಹಿಸಿ ಪುನರುಜ್ಜೀವನಗೊಳಿಸಿದ ವೆಂಕಟರಮಣ ದೇವಾಲಯ ಈಗ ಸುಂದರವಾಗಿ ಕಾಣುತ್ತಿದೆ. ಕಲಿಯುಗದ ದೇವರ ವೆಂಕಟರಮಣ ಪೂಜಿಸುವ ನಾವಿಲ್ಲ ಎಲ್ಲೇ ವೆಂಕಟರಮಣ ದೇವಾಲಯ ಕಂಡರೂ ಭಕ್ತಿ ಭಾವದಿಂದ ನಮಸ್ಕರಿಸಿ ಮುಂದೆ ಸಾಗುತ್ತೇವೆ ಎಂದರು. ಈ ದಿನ ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿ ಗ್ರಾಮದಲ್ಲಿ ಭಾಳ ಪುರಾತನವಾದಂಥ ದೇವಸ್ಥಾನ ಇದು. ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಭಾಳ ಪುರಾತನವಾದಂಥ ದೇವಸ್ಥಾನ. ಊರಿನ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು, ನಾವು ಊರು ಹುಟ್ಟಕ್ಕೆ ಮುಂಚೆನೇ ದೇವಸ್ಥಾನ ಆಗಿತ್ತು ಅಂತ. ಅಂದರೆ ಇಂದಿನ ಚೋಳರು ಅಥವಾ ಯಾರು ಈ ಮಹಾರಾಜರಿದ್ದರು ಅವರು ಇಲ್ಲಿ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಈ ಕಲಿಯುಗದ ಆರಾಧ್ಯ ದೈವ ವೆಂಕಟರಮಣ ಸ್ವಾಮಿ. ಏನು ಎಲ್ಲ ಕಷ್ಟ ಸುಖಗಳಿಗೆ, ಏನು ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಆರಾಧ್ಯ ದೈವ ವೆಂಕಟರಮಣ ಸ್ವಾಮಿ. ಈ ದಿವಸ ಈ ಒಂದು ದೇವಸ್ಥಾನವನ್ನು ಪುನರ್ಜೀವನಗೊಳಿಸಿದ್ದಾರೆ. ಈ ವೇಳೆ ಡಾ ಕೆ. ಸುಧಾಕರ್ ತಂದೆ ಕೇಶವರೆಡ್ಡಿ ಗ್ರಾಮದ ಹಿರಿಯರು, ಕಿರಿಯರು, ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಸೇರಿ ಭಕ್ತಿ ಭಾವದಿಂದ ಭಾಗವಹಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಹಳೆ ಉಪ್ಪಾರಹಳ್ಳಿ ಗ್ರಾಮದ ಹಾಲಿನ ಡೈರಿಯಿಂದ ಹೊಸೂರು ಮತ್ತು ಅಲ್ಲಿಪುರ ಮುಖ್ಯ ರಸ್ತೆಯವರೆಗೂ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಭೂಮಿ ಪೂಜೆ ನೆರವೇರಿಸಿದರು.
ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿ ಮುದುಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ ಉಪ್ಪಾರಹಳ್ಳಿ ಗ್ರಾಮದ ಹಾಲಿನ ಡೇರಿಯಿಂದ ಹೊಸೂರು ಮತ್ತು ಅಲಿಪುರ ಮುಖ್ಯ ರಸ್ತೆವರೆಗೆ 10 ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಅವರು, ಗ್ರಾಮದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಕೊರತೆ ಇದ್ದಲ್ಲಿ ನಾನು ಒದಗಿಸಿಕೊಡಲು ಸಿದ್ಧನಾಗಿದ್ದೇನೆ ಎಂದರು. ಗೌರಿಬಿದನೂರು ತಾಲೂಕಿನಲ್ಲಿ ಸುಮಾರು 15 ಹಳ್ಳಿಗಳಲ್ಲಿ ತಂಗುದಾಣ, ಸಿಸಿ ರಸ್ತೆ, ಚರಂಡಿ, ಶುದ್ಧ ನೀರಿನ ಘಟಕ ಸೇರಿದಂತೆ 1 ಕೋಟಿ ರುಗಳ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಇನ್ನು 2 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಹೇಳಿದರು. ಸುಮಾರು ಗೌರಿಬಿದನೂರು ತಾಲೂಕಿನ 15 ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಸಿಸಿ ರೋಡ್ಗಳಿರ್ಬೋದು, ವಾಟರ್ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶುದ್ಧ ಕುಡಿಯೋ ನೀರಿನ ಘಟಕ, ಹೀಗೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 15 ಹಳ್ಳಿನಲ್ಲಿ ಅವರ ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂತೆ ಏನೇನು ವ್ಯವಸ್ಥೆ ಬೇಕೋ ಅದಕ್ಕೆ ಉದ್ಘಾಟನೆ, ಇದು ಶಂಕುಸ್ಥಾಪನೆ, ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ನಟರಾಜ್, ಸದಸ್ಯರಾದ ಕೃಷ್ಣ, ಅಜ್ಜಪ್ಪ ಹಾಗೂ ಮುಖಂಡರಾದ ನಂಜುಂಡಪ್ಪ, ಸಿದ್ದಾರೆಡ್ಡಿ, ಸುರೇಶ, ಎಜಿ ನಂಜುಂಡಪ್ಪ, ನಾರಾಯಣಪ್ಪ, ಛಾಯಾನಾಥ, ಕೆಪಿ ಹನುಮಂತರಾಯಪ್ಪ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದಲಿತರು, ಮುಸಲ್ಮಾನರು ಹಾಗೂ ಕ್ರೈಸ್ತ ಸಮುದಾಯಗಳ ವಿರುದ್ಧ ಹುನ್ನಾರ ನಡೆಸುತ್ತಿರುವ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾವು ಹೋರಾಟಗಳನ್ನು ಮಾಡಿ ನಾಂದಿಯನ್ನ ಹಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ಸಂಚಾಲಕ ಲಕ್ಕೂರು ವೆಂಕಟೇಶ್ ಹೇಳಿದರು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಸರ್ವ ಸದಸ್ಯರ ಸಭೆ ಹಾಗೂ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ಲಕ್ಕೂರು ವೆಂಕಟೇಶ್ ಮಾತನಾಡಿ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯು ಸ್ಥಾಪನೆಗೊಂಡಾಗಿನಿಂದಲೂ ಶೋಷಿತರ ಪರವಾಗಿ, ಅನ್ಯಾಯದ ವಿರುದ್ಧ ಹಾಗೂ ದಮನಿತರ ಪರವಾಗಿ ರಾಜ್ಯದಾದ್ಯಂತ ಹೋರಾಟ ನಡೆಸುತ್ತಿದೆ. ನಮ್ಮ ಭಾಗದಲ್ಲಿ ಸಹ ಅನ್ಯಾಯಕ್ಕೆ ಒಳಗಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪರವಾಗಿ ನಾವು ನಿರಂತರವಾಗಿ ಧ್ವನಿ ಎತ್ತುವ ಕೆಲಸ ಮಾಡ್ತಿದ್ದೇವೆ ಎಂದರು. ತಾವು ನೋಡ್ತಾ ಇರ್ಬೋದು, ರಾಜ್ಯದಲ್ಲಿ 29 ಜಿಲ್ಲೆಗಳಲ್ಲೂ ಸಹ ಇವತ್ತು ಧ್ವನಿ ಎತ್ತಾ ಇದೆ. ಅನೇಕ ಹೋರಾಟಗಳನ್ನು ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಏನು ಹುನ್ನಾರಗಳು ನಡೆಸ್ತಾ ಇದ್ದಾವೆ ಕೋಮುವಾದಿ ಶಕ್ತಿಗಳು ಜಾತಿ ಸಂಘರ್ಷಗಳು ಮಾಡ್ತಾ ಇದ್ದಾವೆ, ಅದಕ್ಕೆಲ್ಲ ನಾವು ಹೋರಾಟಗಳ ಮುಖಾಂತರ ಒಂದು ನಾಂದಿಯನ್ನು ಆಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಕೆ ವೆಂಕಟೇಶ್, ಜಿಲ್ಲಾ ಸಂಘಟನಾ ಸಂಚಾಲಕ ಪಿಚ್ಚಳ್ಳಿ ಮಂಜುನಾಥ್, ಹೊಸಕೋಟೆ ತಾಲೂಕು ಪ್ರಧಾನ ಸಂಚಾಲಕ ಪಿ ಚಿನ್ನಸ್ವಾಮಿ, ತಾಲೂಕು ಸಂಚಾಲಕ ಮುನಿರಾಜು, ಸಂಘಟನಾ ಸಂಚಾಲಕ ಬಾಬು ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಶಿಡ್ಲಘಟ್ಟ ತಾಲೂಕಿನ ಎಚ್ಕ್ರಾಸ್ ಗ್ರಾಮ ಪಂಚಾಯಿತಿಯ ಕಳಿನಾಯಕನಹಳ್ಳಿಯಲ್ಲಿನ ಶ್ರೀ ಬಸವೇಶ್ವರ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ವಾರ್ಷಿಕೋತ್ಸವ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಹೋಮ ನಡೆಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕಳನಾಯಕನಹಳ್ಳಿಯಲ್ಲಿನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ 3ನೇ ವಾರ್ಷಿಕೋತ್ಸವ ನಡೆಯಿತು. ವಾರ್ಷಿಕೋತ್ಸವ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಪ್ರಕಾರೋತ್ಸವ ಸೇರಿದಂತೆ ನಾನಾ ಹೋಮಗಳೊಂದಿಗೆ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥಪ್ರಸಾದವನ್ನು ವಿನಿಯೋಗಿಸಲಾಯಿತು. ನೆರೆದಿದ್ದ ಎಲ್ಲ ಭಕ್ತರು, ದೇವಾಲಯದ ಭಕ್ತ ಕುಟುಂಬಗಳು ಹಾಗೂ ಗ್ರಾಮಸ್ಥರಿಗೆ ಸಾಮೂಹಿಕ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಧಾನ ಅರ್ಚಕ ಸಂಕೇತ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು. ಕಾರ್ಯಕ್ರಮವಾಗಿದ್ದು ನಿನ್ನೆ ದಿನ ಸಾಯಂಕಾಲ ಗೋಧುಲಿ ಲಗ್ನದಲ್ಲಿ ಗಂಗಾ ಭಾಗೀರಥಿ ಪೂಜೆ ಮಹಾಗಣಪತಿ ಹೋಮದೊಂದಿಗೆ ಪ್ರಾರಂಭಗೊಂಡು ಈ ದಿನ ಮಹಾನ್ಯಾಸ ಪಾರಾಯಣ, ಮಹಾನ್ಯಾಸ ಪೂರ್ವಕ ಏಕವಾರ ರುದ್ರಾಭಿಷೇಕ, ಅದೇ ರೀತಿ ಮಹಾಕುಂಭಾಭಿಷೇಕ, ಕಲ್ಯಾಣೋತ್ಸವವನ್ನು ನೆರವೇರಿಸುತ್ತದೆ. ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ದೇವಾಲಯದ ಸಮಿತಿ ಮುಖ್ಯಸ್ಥರಾದ ಕೆಎಂ ಭೀಮೇಶ್, ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ, ಮಂಜಯ್ಯ, ಸುರೇಶ್, ಲಕ್ಷ್ಮೀಶ್, ರಾಜು, ಆನಂದ್, ಕಾಂಗ್ರೆಸ್ ಮುಖಂಡರಾದ ಗೌತಮ್, ಪುಟ್ಟು ಅಂಜನಪ್ಪ, ಎಚ್ ಕ್ರಾಸ್ ಅಯ್ಯಪ್ಪಣ್ಣ, ಬೈರೇಗೌಡ, ನಾಗರಾಜ್, ಎಚ್ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್, ಪುಟ್ಟರಾಜು ಇನ್ನಿತರರು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಇಂತಹ ಅಂದದ ಚಂದದ ಬೀಡನ್ನ ಅನೇಕ ಕವಿಗಳು ತಮ್ಮ ಕವನಗಳಲ್ಲಿ ಜಗದ್ವಿಖ್ಯಾತಗೊಳಿಸಿದ್ದಾರೆ. ಆದ್ದರಿಂದ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ತಿಳಿಸಿದರು.
ಗುಡಿಬಂಡೆ ತಾಲೂಕಿನ ಬೀಚಕನಹಳ್ಳಿ ಕ್ರಾಸ್ನ ಆದರ್ಶ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹರಿದು ಹಂಚಿ ಹೋಗಿದ್ದ ರಾಜ್ಯಗಳ ಭಾಷಾವಾರು ಮರು ಸಂಘಟನೆಯ ಮೂಲಕ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ ಮೂಲಕ ಒಗ್ಗೂಡಿಸಲಾಯಿತು. ನಂತರ 1973ರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಮೈಸೂರು ರಾಜ್ಯ ಎಂಬ ಹೆಸರಿನ ಬದಲಿಗೆ ಕರ್ನಾಟಕ ಎಂದು ನವೆಂಬರ್ 1ರಂದು ಮರು ನಾಮಕರಣ ಮಾಡಿದರು. ಇಂದಿನವರೆಗೆ ನವೆಂಬರ್ 1 ಕರ್ನಾಟಕ ರಾಜ್ಯದ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನೂ ಅನೇಕ ಕನ್ನಡ ಪ್ರೇಮಿಗಳು ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ರೀತಿಯಾಗಿ ಹಂತವಾಗಿ ಕನ್ನಡವನ್ನು ಒಗ್ಗಟ್ಟು ಮಾಡೋದಕ್ಕೆ ಕನ್ನಡ ಪರವಾಗಿ ಚಳುವಳಿಗಳನ್ನು ನಡೆಸ್ತಾ ಹೋರಾಟಗಳನ್ನು ಮಾಡ್ತಾ ಏನು ನಮ್ಮ ಸ್ವತಂತ್ರ ಹೋರಾಟದಲ್ಲೇ ಕನ್ನಡದ ಏಕೀಕರಣದ ಬಗ್ಗೆ ಹೋರಾಟ ಮಾಡಿದಾರಂತಂದರೆ ಅದು ಮೊಟ್ಟ ಮೊದಲಿಗೆ ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗಿದ್ದು ರಾಣಿ ಕಿತ್ತೂರು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧವಾಗಿ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಹೋರಾಡೋದು ಅಲ್ಲದೆ ಕರ್ನಾಟಕ ಏಕೀಕರಣ ಆಗಬೇಕಂತ ಹೇಳ್ಬಿಟ್ಟು ಮಹಾನ್ ತಾಯಿಯವರು ವೀರಾವೇಶದಿಂದ ಹೋರಾಡಿ ಎರಡು ವಿಧದಲ್ಲಿ ಕನ್ನಡ ಏಕೀಕರಣ ಬಗ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಆಲೂರು ವೆಂಕಟರಾಯರ ಬಗ್ಗೆ ವಿವರವಾಗಿ ತಿಳಿಸಿ ಒಂದು ಕವನ ವಾಚನ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಗುಡಿಬಂಡೆ ತಾಲೂಕು ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದು ಇಲ್ಲಿ ಜನ ತೆಲುಗು ಭಾಷೆಯನ್ನು ಹೆಚ್ಚು ಮಾತನಾಡುತ್ತಾರೆ. ಕರ್ನಾಟಕದಲ್ಲಿ ಜನಿಸಿರುವ ನಾವು ನಮ್ಮ ಮನೆಗಳಲ್ಲಿ ಕನ್ನಡ ಮಾತನಾಡುವ ಮೂಲಕ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಶಾಲಾ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮಂಜುನಾಥ್, ಆದರ್ಶ ವಿದ್ಯಾಲಯದ ಪ್ರಾಂಶುಪಾಲೆ ಕೃಷ್ಣಕುಮಾರಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಂಚಾಲಕ ಶ್ರೀನಿವಾಸ್ ಗಾಂಧಿ, ಕಾರ್ಯನಿರತ ಸಂಘದ ಅಧ್ಯಕ್ಷ ಆರ್ ಬಾಲಾಜಿ ಮತ್ತಿತರರು ಇದ್ದರು. ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಸಮಾಜಕ್ಕೆ ಬೇಕಾದ ಸೌಲಭ್ಯಗಳೆಲ್ಲವನ್ನ ಸರ್ಕಾರವೇ ಒದಗಿಸಲು ಸಾಧ್ಯವಿಲ್ಲ. ಆದ ಕಾರಣ ಖಾಸಗಿ ಸಂಸ್ಥೆಗಳು ಸಹ ಸಮಾಜದ ಹಿತವನ್ನ ಕಾಯುವಲ್ಲಿ ಮುತುವರ್ಜಿ ವಹಿಸಬೇಕು ಎಂದು ಹಿರಿಯ ಕೆಎಎಸ್ ಅಧಿಕಾರಿ ವರಪ್ರಸಾದ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಕಾಟನಕಲ್ಲು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸುಮಾರು 12 ಲಕ್ಷ ಖರ್ಚಿನೊಂದಿಗೆ ಸಮಾಜ ಸೇವಾ ಕಾರ್ಯಗಳ ನಿಧಿಯಿಂದ ಜಿಂದಾಲ್ ಕಂಪನಿ ನಿರ್ಮಾಣ ಮಾಡಿದ 2 ಕೊಠಡಿಗಳನ್ನು ಕೆಎಎಸ್ ಅಧಿಕಾರಿ ವರಪ್ರಸಾದ್ ರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಉಭಯ ಕೋಲಾರ ಜಿಲ್ಲೆಗಳು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ನೀಡಿದೆ. ಜಿಂದಾಲ್ ಕಂಪನಿಯವರು ತಾಲೂಕಿನ ಹಿಂದುಳಿದ ಗ್ರಾಮದಲ್ಲಿ ಮಕ್ಕಳ ಶಿಕ್ಷಣ ಸೌಲಭ್ಯಕ್ಕಾಗಿ ಕೊಠಡಿಗಳನ್ನು ನಿರ್ಮಾಣ ಮಾಡಿರುವುದು ಅಭಿನಂದನೀಯ ಎಂದರು. ಈ ದಿನ ಗೌರಿಬಿದನೂರು ಕ್ಷೇತ್ರ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಒಂದು ಶಕ್ತಿ ತುಂಬಿ 2 ಹೊಸ ಕಟ್ಟಡಗಳನ್ನು, ಶಾಲಾ ಕೊಠಡಿಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂತಹ ಜೆಎಸ್ಯು ಸಂಸ್ಥೆಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸಲು ಇಷ್ಟಪಡ್ತೀನಿ. ಕಂಪನಿ ಜನರಲ್ ಮ್ಯಾನೇಜರ್ ಆದ ಅರವಿಂದ್ ರವರು ಮಾತನಾಡಿ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ನೀವು ಏನು ಸಾಧನೆ ಮಾಡುವಿರೋ ಗೊತ್ತಿಲ್ಲ, ಆದರೂ ನಿಮ್ಮ ಪ್ರಯತ್ನದಲ್ಲಿ ಲೋಪವಿರಬಾರದು. ಎಷ್ಟೇ ಕಷ್ಟ ಬಂದರೂ ಸಂಸ್ಕಾರದಲ್ಲಿ ಚ್ಯುತಿ ಬಾರದಂತೆ ಶಿಕ್ಷಣ ಪಡೆಯಬೇಕು. ಸನ್ನಡತೆ, ಆತ್ಮವಿಶ್ವಾಸ ನಿಮ್ಮದಾಗಿರಲಿ ಎಂದು ಮಕ್ಕಳಿಗೆ ಹಿತವಚನ ನುಡಿದರು. ನಿಮ್ಮ ಟೀಚರ್ಸ್ ಎಲ್ಲರೂ ಇಲ್ಲಿದ್ದಾರೆ. ಯು ಕ್ಯಾನ್ ಸಿ ದೆಮ್, ದೇ ಆರ್ ದ ಎಕ್ಸಾಂಪಲ್. ಇವತ್ತು ನಾನು ಇಲ್ಲಿ ವೇದಿಕೆಯಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಟೀಚರ್ಸ್ ಬಂದು ನನಗೆ ಹೇಳ್ಕೊಟ್ಟಿದ್ರು. ಅದನ್ನು ನಾನು ನಿಮಗೆ ತಿಳಿಸೋಣ ಅಂತ ಹೇಳಿ ನಮ್ಮ ರಾಜ್ಯನ ಮುಂದುವರಿಸಬೇಕು. ಮಾಡ್ತಿರೋ ಇಲ್ವೋ? ವೆರಿ ಗುಡ್, ವಿಶ್ ಯು ಆಲ್ ದ ಬೆಸ್ಟ್. ಕಾರ್ಯಕ್ರಮದಲ್ಲಿ ಸಿರಿನ್ ಸಸ್ಯ, ಫ್ರಾನ್ಸಿಸ್ ಯಕೂಬ್, ಗಂಗರಾಜು, ಉಪೇಂದ್ರ ಗುಪ್ತಾ, ತಾಲೂಕಿನ ಶಿಕ್ಷಣಾಧಿಕಾರಿ ಶ್ರೀನಿವಾಸಮೂರ್ತಿ, ಸಮನ್ವಯಾಧಿಕಾರಿ ಗಂಗರೆಡ್ಡಿ ಮುಂತಾದವರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ,
ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ನಗರ ಹೊರವಲಯದ ಗೋಪಸಂದ್ರ ಬಳಿ ಇರುವ ಮಾರುತಿ ಸುಜುಕಿ ಪ್ರಥಮ್ ಮೋಟಾರ್ಸ್ ವತಿಯಿಂದ ನೂತನವಾಗಿ ತಯಾರಾಗಿರುವ ನ್ಯೂ ಡಾರ್ಜಿಲಿಂಗ್ ಡಿಸೈರ್ ಕಾರನ್ನು ಲೋಕಾರ್ಪಣೆ ಮಾಡಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್, ಕಟ್ಟಡದ ಮಾಲೀಕ ರಾಮಕೃಷ್ಣ ರೆಡ್ಡಿ, ವರ್ತಕ ಜಿತೇಂದ್ರ, ಬ್ಯಾಂಕ್ ಆಫ್ ಬರೋಡಾ ಮಹೇಶ್, ಮೊದಲು ಕಾರ್ ಬುಕಿಂಗ್ ಮಾಡಿರುವ ಗುರುಪ್ರಸಾದ್ ಮತ್ತಿತರರು ದೀಪ ಬೆಳಗಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ನ್ಯೂ ಡಾರ್ಜಿಲಿಂಗ್ ಡಿಸೈರ್ 5 ಸ್ಟಾರ್ ರೇಟಿಂಗ್ ಕಾರನ್ನು ಲೋಕಾರ್ಪಣೆ ಮಾಡಿದರು. ಮಾಲೂರು ಪಟ್ಟಣದ 13ನೇ ವಾರ್ಡ್ನಲ್ಲಿ ಯರ್ರಗೋಳ್ ನೀರು ಸರಬರಾಜು ಪೈಪ್ಲೈನ್ ಕಾಮಗಾರಿಗೆ ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಕೆವೈ ನಂಜೇಗೌಡ ಅವರು ಯರ್ರಗೋಳ್ ನೀರು ಮಾಲೂರು ಪಟ್ಟಣದ 27 ವಾರ್ಡ್ಗಳ ಪೈಕಿ 12 ವಾರ್ಡ್ಗಳಲ್ಲಿ ಈಗಾಗಲೇ ನೀರು ಸರಬರಾಜು ಆಗ್ತಿದ್ದು, 2ನೇ ಹಂತದ ವಾರ್ಡ್ಗಳಿಗೆ ಯರ್ರಗೋಳ್ ನೀರು ಸರಬರಾಜು ಮಾಡಲು 15ನೇ ಹಣಕಾಸು ಯೋಜನೆಯಲ್ಲಿ 42 ಲಕ್ಷ ರು ವೆಚ್ಚದಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಪೂಜೆಯನ್ನ ಮಾಡುತ್ತಿದ್ದು, ನೀರಿನ ಪೈಪ್ಲೈನುಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಚ್ಚರಿಕೆಯಿಂದ ನೋಡಿಕೊಂಡು ಆದಷ್ಟು ಬೇಗನೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು. ಆಯಾ ವಾರ್ಡ್ಗಳ ಸದಸ್ಯರು, ಪುರಸಭೆ ಅಧಿಕಾರಿಗಳು ಜವಾಬ್ದಾರಿ ವಹಿಸಿ ಗುಣಮಟ್ಟದ ಕಾಮಗಾರಿ ಆಗುವಂತೆ ನೋಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ಕೋಮಲ ನಾರಾಯಣ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ರಾಜಪ್ಪ, ಮುಖ್ಯಾಧಿಕಾರಿ ಪ್ರದೀಪ್, ಸದಸ್ಯರಾದ ವೆಂಕಟೇಶ್, ಪರಮೇಶ್, ಇಂತಿಯಾಜ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರು, ಮುಖಂಡರಾದ ತನ್ವೀರ್, ಕೆ ದಿನೇಶ್ ಗೌಡ, ಎಂಪಿವಿ ಮಂಜುನಾಥ್ ಇತರರು ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂತಾಮಣಿಯಲ್ಲಿ ಭುಗಿಲೆದ ವಕ್ಫ್ ಭೂ ವಿವಾದ, ಜಾಮಿಯಾ ಮಸೀದಿ ಕಮಿಟಿ ಸದಸ್ಯರು ಮತ್ತು ದಲಿತ ರೈತರ ನಡುವೆ ಮಾತಿನ ಚಕಮಕಿ, ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ನಿಯಂತ್ರಣ. ಜಿಲ್ಲೆಯಲ್ಲಿ 1 ವಾರ ಗ್ರಂಥಾಲಯ ಸಪ್ತಾಹ ಆಚರಣೆ, ಗ್ರಂಥಾಲಯ ಇಲಾಖೆಯಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳಿಗೆ ಸಪ್ತಾಹದಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರಿಂದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ, ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ಸಕಾಲಕ್ಕೆ ವಿದ್ಯಾರ್ಥಿ ವೇತನ ತಲುಪಿಸಲು ಅಧಿಕಾರಿಗಳಿಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೂಚನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.